ಬನವಾಸಿಯ ಕದಂಬರು. ಅವರ ಲಾಂಛನ ಸಿಂಹವು ರಾಜಶಕ್ತಿಯೊಂದಿಗೆ ಗರ್ಜಿಸಿತು. ಪಶ್ಚಿಮ ಗಂಗರು ತಮ್ಮ ಹೆಮ್ಮೆಯ ಲಾಂಛನವನ್ನ ಹೊಂದಿದ್ರು. ಮದಗಜ, ಶಕ್ತಿ ಮತ್ತು ಗೌರವವನ್ನು ಪ್ರತಿನಿಧಿಸುವ ಪ್ರಬಲ ರಾಜ ಆನೆ. ಚಾಲುಕ್ಯರು ತಮ್ಮ ದೈವಿಕ ಲಾಂಛನ ಬಲಮುಖ ವರಾಹದೊಂದಿಗೆ ಉದಯಿಸಿದರು. ಅದು ಅಚಲ ಶಕ್ತಿಯಿಂದ ತಮ್ಮ ರಾಜ್ಯವನ್ನು ರಕ್ಷಿಸಿದ ವರಾಹ. ರಾಷ್ಟ್ರಕೂಟರು ತಮ್ಮ ಶಕ್ತಿಶಾಲಿ ಲಾಂಛನ ಗರುಡ, ಸಾರ್ವಭೌಮತ್ವ ಮತ್ತು ಪ್ರಾಬಲ್ಯದ ನಿರ್ಭೀತ ಹದ್ದಿನ ಅಡಿಯಲ್ಲಿ ಆಳಿದರು. ವಿಜಯನಗರ ಸಾಮ್ರಾಜ್ಯವು ಶಾಶ್ವತ ಲಾಂಛನ ಎಡಮುಖ ವರಾಹ, ಸೂರ್ಯ ಮತ್ತು ಚಂದ್ರನನ್ನ ಹೊಂದಿತ್ತು. ಶಾಶ್ವತವಾಗಿ ನಿಲ್ಲುವ ಸಾಮ್ರಾಜ್ಯದ ಸಂಕೇತಗಳು. ಹೊಯ್ಸಳರು ಹುಲಿಯೊಂದಿಗೆ ಹೋರಾಡಿ ಹುಲಿಯನ್ನು ಕೊಂದ ಸಳನ ಶೌರ್ಯ, ಧೈರ್ಯ, ಕೌಶಲದ ಸಂಕೇತವಾಗಿ ಲಾಂಛನ ಮಾಡಲಾಗಿದೆ. ಬಿಜ್ಜಳನ ಕಲಚೂರಿಗಳು ತಮ್ಮ ಪವಿತ್ರ ಲಾಂಛನ ನಂದಿಯೊಂದಿಗೆ ಉದಯಿಸಿದರು. ಇದು ನಿಷ್ಠೆ, ಶಕ್ತಿ ಮತ್ತು ಅಚಲ ಅಧಿಕಾರದ ಸಂಕೇತವಾಗಿದೆ. ಪಾಂಡ್ಯರು ಹೆಮ್ಮೆಯ ಲಾಂಛನವಾದ ಅವಳಿ ಮೀನುಗಳನ್ನ ಹೊಂದಿದ್ದರು. ಇದು ಸಮೃದ್ಧಿ, ಸಮುದ್ರಗಳ ಮೇಲೆ ಹಿಡಿತ ಮತ್ತು ಪ್ರಾಚೀನ ದಕ್ಷಿಣ ವೈಭವದ ಸಂಕೇತವಾಗಿದೆ. ಚೇರರು ತಮ್ಮ ಕಾಲಾತೀತ ಲಾಂಛನವಾದ ಬಿಲ್ಲು ಮತ್ತು ಬಾಣದ ಅಡಿಯಲ್ಲಿ ಸಾಗಿದರು. ಇದು ನಿಖರತೆ, ಶಕ್ತಿ ಮತ್ತು ಪರ್ವತಜನ್ಯ ಸ್ಥಿತಿಸ್ಥಾಪಕತ್ವದ ಸಂಕೇತವಾಗಿದೆ. ಮತ್ತು ಚೋಳರು ತಮ್ಮ ಶಕ್ತಿಶಾಲಿ ಲಾಂಛನವಾದ ಹುಲಿಯೊಂದಿಗೆ ಆಳಿದರು. ಅದು ಧೈರ್ಯ, ಸಾಮ್ರಾಜ್ಯ ಮತ್ತು ಅಪ್ರತಿಮ ದಕ್ಷಿಣ ಶಕ್ತಿಯ ಸಂಕೇತವಾಗಿದೆ. ನಾನು ಮಯೂರ ಶರ್ಮಾ, ಮೊದಲಿಗೆ ಬ್ರಾಹ್ಮಣ ವಿದ್ಯಾರ್ಥಿ. ಆದರೆ ನನಗೆ ನಡೆದ ಅನ್ಯಾಯವೇ ನನ್ನ ಜೀವನದ ದಾರಿಯನ್ನ ಬದಲಾಯಿಸಿತು. ಕೊನೆಗೆ ನಾನು ಕದಂಬ ವಂಶವನ್ನ ಸ್ಥಾಪಿಸಿದೆ. ಬನವಾಸಿಯನ್ನ ರಾಜಧಾನಿ ಮಾಡಿದೆ. ಕನ್ನಡ ನಾಡಿಗೆ ಮೊದಲ ಸ್ವತಂತ್ರ ರಾಜ್ಯವನ್ನು ಕೊಟ್ಟೆ. ನಾನು ಕಾಕುಸ್ಥವರ್ಮ, ಕದಂಬ ವಂಶದ ಶಕ್ತಿಶಾಲಿ ರಾಜ. ನನ್ನ ಕಾಲದಲ್ಲಿ ಸಾಮ್ರಾಜ್ಯ ಬಲಿಷ್ಠವಾಗಿ ನಿಂತಿತ್ತು. ಕಾಕುಸ್ಥವರ್ಮನು ಗುಪ್ತರು ಮತ್ತು ವಾಕಾಟಕರ ಜೊತೆ ವೈವಾಹಿಕ ಸಂಬಂಧ ಬೆಳೆಸಿದ. ಇವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ತನ್ನ ಶೃಂಗ ತಲುಪಿತು. ನಾನು ಶಾಂತಿವರ್ಮ. ನಾನು ಶಾಂತಿ ಮತ್ತು ಸುಸ್ಥಿರ ಆಡಳಿತಕ್ಕೆ ಹೆಸರಾದ ಕದಂಬ ರಾಜ. ಶಾಂತಿವರ್ಮನ ಕಾಲದಲ್ಲಿ ಸಾಮಂತ ರಾಜರನ್ನು ಕೇಂದ್ರ ಆಡಳಿತದ ಅಡಿಯಲ್ಲಿ ತಂದರು. ಇದರಿಂದ ಕದಂಬ ರಾಜ್ಯ ಏಕೀಕೃತವಾಗಿ ಕಾರ್ಯನಿರ್ವಹಿಸಿತು. ನಾನು ಮೃಗೇಶವರ್ಮ. ಆಡಳಿತಕ್ಕಿಂತಲೂ ಶಿಕ್ಷಣ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಹೆಚ್ಚಿನ ಪ್ರಾಮುಖ್ಯ ನೀಡಿದ ಕದಂಬ ರಾಜ. ಮೃಗೇಶವರ್ಮನು ಬ್ರಾಹ್ಮಣ ವಿದ್ಯಾಲಯಗಳು ಮತ್ತು ದೇವಾಲಯಗಳಿಗೆ ದಾನ ನೀಡಿ ವಿದ್ಯೆ ಮತ್ತು ಧರ್ಮದ ಕೇಂದ್ರಗಳಾಗಿ ಕದಂಬ ರಾಜ್ಯವನ್ನ ರೂಪಿಸಿದ್ರು. ನಾನು ರವಿವರ್ಮ, ಕದಂಬ ವಂಶದ ಅಂತಿಮ ಹಂತದಲ್ಲಿ ಆಡಳಿತ ನಡೆಸಿದ ರಾಜ. ರವಿವರ್ಮನ ಕಾಲದಲ್ಲಿ ಚಾಲುಕ್ಯರ ಪ್ರಾಬಲ್ಯ ಹೆಚ್ಚಾಯಿತು. ಇದರ ಫಲವಾಗಿ ಕದಂಬರ ಸ್ವತಂತ್ರ ಆಡಳಿತ ಅಂತ್ಯಕ್ಕೆ ಸಮೀಪಿಸಿತು. ಒಬ್ಬ ಬ್ರಾಹ್ಮಣನಿಗೆ ನಡೆದ ಅವಮಾನದಿಂದ ಒಂದು ರಾಜವಂಶ ಹುಟ್ಟಿತು. ಇಂತಹ ಘಟನೆ ಇತಿಹಾಸದಲ್ಲಿ ಅಪರೂಪ ಅಲ್ವೇ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಹೊಯ್ಸಳ ದೊರೆ ವಿಷ್ಣುವರ್ಧನನು ಸಿಂಹಾಸನಕ್ಕೆ ಬಂದಾಗ ಸಾಮ್ರಾಜ್ಯವು ಇನ್ನೂ ಪ್ರಬಲ ಅಧಿಪತಿಗಳ ಅಧೀನದಲ್ಲಿತ್ತು. ಪಶ್ಚಿಮ ಚಾಲುಕ್ಯರ ಅಧೀನದಲ್ಲಿದ್ದರೂ ವಿಷ್ಣುವರ್ಧನನು ಅಧೀನಸ್ಥನಾಗಿ ಉಳಿಯಲು ನಿರಾಕರಿಸಿ ಹೊಯ್ಸಳರನ್ನ ಸ್ವತಂತ್ರ ಶಕ್ತಿಯಾಗಿ ರೂಪಿಸಲು ಆರಂಭಿಸಿದನು. ದಕ್ಷಿಣ ಕರ್ನಾಟಕದಲ್ಲಿ ಪ್ರಬಲರಾಗಿದ್ದ ಚೋಳರ ವಿರುದ್ಧ ವಿಷ್ಣುವರ್ಧನನು ಯುದ್ಧ ಪ್ರಚಾರ ಆರಂಭಿಸಿದನು. ತಲಕಾಡನ್ನ ವಶಪಡಿಸಿಕೊಳ್ಳುವ ಮೂಲಕ ವಿಷ್ಣುವರ್ಧನನು ಚೋಳರ ಪ್ರಭುತ್ವಕ್ಕೆ ಭಾರೀ ಹೊಡೆತ ನೀಡಿದನು. ಚೋಳರ ಸೋಲಿನ ನಂತರ ಹೊಯ್ಸಳರು ದಕ್ಷಿಣ ಭಾರತದ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದರು. ವಿಷ್ಣುವರ್ಧನನ ಆಡಳಿತದಲ್ಲಿ ಬೇಲೂರು ರಾಜಕೀಯ ಹಾಗೂ ಆಡಳಿತದ ಪ್ರಮುಖ ಕೇಂದ್ರವಾಗಿ ಬೆಳೆದಿತು. ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನ ನಿರ್ಮಿಸುವ ಮೂಲಕ ಹೊಯ್ಸಳರ ಶಕ್ತಿ ಮತ್ತು ವೈಭವವನ್ನು ಶಾಶ್ವತವಾಗಿ ಕಲ್ಲಿನಲ್ಲಿ ಮೂಡಿಸಿದನು. ವಿಷ್ಣುವರ್ಧನನ ಆಡಳಿತವು ವಿಶಿಷ್ಟ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಕ್ಕೆ ಗಟ್ಟಿ ನೆಲೆಯಾಯಿತು. ಹೊಯ್ಸಳರ ಇತಿಹಾಸದಲ್ಲಿ ವಿಷ್ಣುವರ್ಧನನ ಪಾತ್ರ ಅತ್ಯಂತ ಮಹತ್ವವಾದುದು. ರಾಜ ವಿಷ್ಣುವರ್ಧನನ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ನಾನು 1ನೇ ಪುಲಕೇಶಿ. ನಾನು ಚಾಲುಕ್ಯ ರಾಜವಂಶವನ್ನ ಸ್ಥಾಪಿಸಿದೆ ಮತ್ತು ವಾತಾಪಿಯನ್ನ ನಮ್ಮ ರಾಜಧಾನಿಯನ್ನಾಗಿ ಮಾಡಿದೆ. ನಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನ ಹಾಕಿದೆ. ನಾನು 1ನೇ ಕೀರ್ತಿವರ್ಮನ್. ನಮ್ಮ ರಾಜ್ಯವನ್ನ ಕೊಂಕಣ ಪ್ರದೇಶಕ್ಕೆ ವಿಸ್ತರಿಸಿದೆ. ನನ್ನ ತಂದೆ ನಿರ್ಮಿಸಿದ್ದ ಶಕ್ತಿಯನ್ನು ಬಲಪಡಿಸಿದೆ. ನಾನು ಮಂಗಲೇಶ. ನಾನು ನಮ್ಮ ವಿಜಯಗಳನ್ನು ಮುಂದುವರಿಸಿದೆ ಮತ್ತು ಬಾದಾಮಿ ಮತ್ತು ಐಹೊಳೆಯಲ್ಲಿ ದೇವಾಲಯ ನಿರ್ಮಾಣವನ್ನು ಬೆಂಬಲಿಸಿದೆ. ನಮ್ಮ ಸಾಮ್ರಾಜ್ಯವನ್ನ ಸ್ಥಿರ ಮತ್ತು ಬಲಶಾಲಿಯಾಗಿ ಇರಿಸಿದೆ. ನಾನು ಇಮ್ಮಡಿ ಪುಲಕೇಶಿ. ನಾನು ನರ್ಮದೆಯ ದಡದಲ್ಲಿ ಚಕ್ರವರ್ತಿ ಹರ್ಷವರ್ಧನನ್ನು ಸೋಲಿಸಿ ನಮ್ಮ ಕಾಲದ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದನ್ನು ಆಳಿದೆ. ನಾನು 1ನೇ ವಿಕ್ರಮಾದಿತ್ಯ. ಪಲ್ಲವರು ವಾತಾಪಿಯ ಮೇಲೆ ದಾಳಿ ಮಾಡಿದ ನಂತರ ನಾನು ನಮ್ಮ ಶಕ್ತಿಯನ್ನ ಪುನರ್ ನಿರ್ಮಿಸಿದೆ ಮತ್ತು ಚಾಲುಕ್ಯರ ಹೆಮ್ಮೆಯನ್ನ ಮರುಸ್ಥಾಪಿಸಿದೆ. ನಾನು ವಿಜಯಾದಿತ್ಯ. ನನ್ನ ಸುದೀರ್ಘ ಮತ್ತು ಶಾಂತಿಯುತ ಆಳ್ವಿಕೆಯು ದೇವಾಲಯಗಳು, ವ್ಯಾಪಾರ ಮತ್ತು ನಮ್ಮ ಜನರನ್ನ ಚಾಲುಕ್ಯ ಸಾಮ್ರಾಜ್ಯದಾದ್ಯಂತ ಅಭಿವೃದ್ಧಿಪಡಿಸಲು ಸಹಾಯ ಮಾಡಿತು. ನಾನು 2ನೇ ವಿಕ್ರಮಾದಿತ್ಯ. ನಾನು ಕಂಚಿಯಲ್ಲಿ ಪಲ್ಲವರನ್ನು ಸೋಲಿಸಿದೆ, ಆದರೂ ವಿಜಯದಲ್ಲಿ ಕಲೆಯನ್ನು ಗೌರವಿಸಿ ಅವರ ದೇವಾಲಯಗಳನ್ನು ಉಳಿಸಿದೆ. ನಾನು 2ನೇ ಕೀರ್ತಿವರ್ಮ. ರಾಷ್ಟ್ರಕೂಟರ ಉದಯದೊಂದಿಗೆ
ನನ್ನ ಆಳ್ವಿಕೆಯು ಬಾದಾಮಿ ಚಾಲುಕ್ಯ ರಾಜವಂಶದ ಅಂತ್ಯವನ್ನು ಗುರುತಿಸಿತು. ಚಾಲುಕ್ಯರು ನಮ್ಮ ಇತಿಹಾಸವನ್ನ ರೂಪಿಸಿದ್ದಾರೆ. ಆದ್ರೆ ನೀವ್ ಹೇಳಿ, ಯಾವ ಚಾಲುಕ್ಯ ರಾಜನು ಅತಿ ಹೆಚ್ಚು ಪರಿಣಾಮ ಬೀರಿದನು? ನಿಮ್ಮ ಉತ್ತರವನ್ನ ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ. ನಾನು ದಂತಿದುರ್ಗ. ನಾನು ಬಾದಾಮಿ ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗೊಳಿಸಿದೆ ಮತ್ತು ಶಕ್ತಿಶಾಲಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ನಾನು 1ನೇ ಕೃಷ್ಣ. ನನ್ನ ಆಳ್ವಿಕೆಯಲ್ಲಿ ಕೈಲಾಸ ದೇವಾಲಯವು ಒಂದೇ ಕಲ್ಲಿನಿಂದ ಏರಿತು. ನಮ್ಮ ಸಾಮ್ರಾಜ್ಯದ ದೃಷ್ಟಿ ಮತ್ತು ಶಕ್ತಿಯನ್ನ ಸಾಬೀತುಪಡಿಸುವ ಸ್ಮಾರಕ. ನಾನು ಧ್ರುವಧಾರಾ ವರ್ಷ. ನಾನು ಪಶ್ಚಿಮದಲ್ಲಿ ಪ್ರತಿಹಾರನ್ನು ಪುಡಿ ಮಾಡಿದೆ ಮತ್ತು ಪೂರ್ವದಲ್ಲಿ ಪಾಲರನ್ನು ವಿನಮ್ರಗೊಳಿಸಿದೆ. ಉತ್ತರದಾದ್ಯಂತ ನಮ್ಮ ಪ್ರಾಬಲ್ಯವನ್ನು ಸಾಬೀತುಪಡಿಸಿದೆ. ನಾನು ಧ್ರುವನ ಮಗ 3ನೇ ಗೋವಿಂದ. ನನ್ನ ವಿಜಯಗಳು ನಮ್ಮ ಸಾಮ್ರಾಜ್ಯವನ್ನ ಕನ್ಯಾಕುಮಾರಿಯಿಂದ ಕನೌಜ್ವರೆಗೆ ವಿಸ್ತರಿಸಿದವು. ಇದು ನಮ್ಮನ್ನ ಭಾರತದ ಪ್ರಬಲ ಶಕ್ತಿಯನ್ನಾಗಿ ಮಾಡಿತು. ಅಮೋಘ ವರ್ಷ. ನಾನು ಶಾಂತಿ ಮತ್ತು ಕಲಿಕೆಯಿಂದ ಆಳಿದೆ ಮತ್ತು ನನ್ನ ಕೃತಿ ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದ ಆರಂಭಿಕ ಆಭರಣವಾಯಿತು. ನಾನು 3ನೇ ಇಂದ್ರ. ಸಾಮ್ರಾಜ್ಯ ದುರ್ಬಲಗೊಂಡಾಗ ಕನೌಜನ್ನು ಗೆದ್ದು ನಮ್ಮ ಉತ್ತರದ ಶಕ್ತಿಯನ್ನ ಪುನರುಜ್ಜೀವನಗೊಳಿಸಿದೆ. ನಾನು 3ನೇ ಕೃಷ್ಣ. ನಮ್ಮ ಸಾಮ್ರಾಜ್ಯವನ್ನು ತಮಿಳುನಾಡಿನ ಆಳಕ್ಕೆ ಕೊಂಡೊಯ್ದು ತಂಜಾವೂರನ್ನು ರಾಷ್ಟ್ರಕೂಟರ ಅಧೀನಕ್ಕೆ ತಂದೆ. ನಾನು 2ನೇ ಕರ್ಕ. ನನ್ನ ಪತನದೊಂದಿಗೆ ನಮ್ಮ ಸಾಮ್ರಾಜ್ಯ ಅಂತ್ಯವಾಯಿತು ಮತ್ತು ನಮ್ಮ ಸ್ಥಾನದಲ್ಲಿ ಪಶ್ಚಿಮದ ಚಾಲುಕ್ಯರು ಉದಯಿಸಿದರು. ಪ್ರತಿಹಾರ ಮತ್ತು ಪಾಲ ಸಾಮ್ರಾಜ್ಯಗಳೆರಡನ್ನೂ ಸೋಲಿಸಿದ ರಾಷ್ಟ್ರಕೂಟ ರಾಜ ಯಾರು? ಉತ್ತರವನ್ನ ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ.